ಕೃತ್ಯವನ್ನು ನಾನು ನೆನ್ನೆನೂ ಕೂಡ ಖಂಡಿಸಿದ್ದೀನಿ. ನೆನ್ನೆನೂ ಕೂಡ ಸ್ಥಳಕ್ಕೆ ಭೇಟಿ ಮಾಡಿದ್ದೀನಿ. ಅಲ್ಲಿ ಅವರು ಮಾಡಿರೋ ಕೃತ್ಯ ಯಾರೂ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ನೆನ್ನೆನೂ ಕೂಡ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿದ್ರಿ, ಕೂಡಲೇ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ. ಕಾಟಾಚಾರಕ್ಕೆ ಪೊಲೀಸ್ ಇಲಾಖೆಯವರು ಸೈಯದ್ ನಸರುದ್ದೀನ್ ಅನ್ನೋರನ್ನ ಬಂಧಿಸಿದ್ದಾರೆ. ಇವನು 10 ವರ್ಷದಿಂದ ಬಿಹಾರದಿಂದ ಬರ್ತಿದ್ದಾನೆ ಅಂತೇಳಿ ಅದನ್ನು ಒಂದು ರೀತಿ ಮುಚ್ಚಾಕುವಂತ ಪ್ರಯತ್ನ ಮಾಡ. 10 ವರ್ಷ ಆದಮೇಲೆ ಅವನು ಹೆಂಗೆ ಬಿಹಾರದವನು ಹೆಂಗಾಗ್ತಾನೆ? ಮತ್ತೆ ಅವರ ಅಣ್ಣಂದು ಫ್ಯಾಕ್ಟ್ರಿ ಅಲ್ಲೇ ಇದೆ. ಅವರಣ್ಣ ಈ ಲೆದರ್ ಫ್ಯಾಕ್ಟ್ರಿಯ ಮಾಲೀಕ. ಅವನು ಅವರಣ್ಣನೂ ಆ ಫ್ಯಾಕ್ಟ್ರಿಯಲ್ಲಿದ್ದಾನೆ, ಇವನು ಕೂಡ ಅದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಮುಖ್ಯವಾಗಿ ಇದರಿಂದ ಯಾರಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟು. ಅದನ್ನ ತನಿಖೆ ಮಾಡೋದು ಬಿಟ್ಬಿಟ್ಟು ಈ ಕಾಟಾಚಾರಕ್ಕೆ ಅರೆಸ್ಟ್ ಮಾಡಿ ಡೈರೆಕ್ಟ್ ಆಗಿ ಅವ್ರನ್ನ ನೀವು ಜೈಲಿಗೆ ಕಳಿಸ್ತಾರೆ. ರಾಜ್ಯದ ಜನತೆಗೆ ಏನು ಸಂದೇಶ ಕೊಡ್ತಾ ಇದ್ದೀರಾ ನೀವು? ಬೇರೆ ಎಲ್ಲ ಕೇಸ್ಗಳಲ್ಲೂ ನೀವು ಜೈಲಿಗೆ ಕಳಿಸ್ತೀರಾ? ಜೈಲಿಗೆ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಬಾಡಿ ವಾರೆಂಟ್ ತಗೊಂಡು ಅವನ್ನ ತನಿಖೆ ಮಾಡಬೇಕಾಯ್ತು. ಯಾಕೆ ಮಾಡ್ದ, ಏನು, ಇದರಿಂದ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಇದೆಲ್ಲನೂ ಕೂಡ ತನಿಖೆ ಆಗಬೇಕಾಯಿತು. ಬೇಕಾಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡು ಜೈಲಿಗೆ ಕಳಿಸು ಅಂತಂದ್ರೆ ಪೊಲೀಸ್ ಇಲಾಖೆ ಯಾಕಿರ್ಬೇಕು? ಜನಗಳಿಗೆ ಮಾಹಿತಿ ಕೊಡ್ಬೇಕಲ್ಲ, ಯಾಕೆ ಮಾಡ್ದ ಏನು ಅನ್ನೋ ಮಾಹಿತಿನೂ ಕೊಡ್ತಾ ಇಲ್ಲ ನೀವು. ಯಾವುದನ್ನು ಏನೋ ಮುಚ್ಚಿಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ. ಇದನ್ನ ಓಲೈಕೆ ಕಾಂಗ್ರೆಸ್ ಅವರು ಓಲೈಕೆ ರಾಜಕಾರಣ ಬಿಡೋವರೆಗೂ ಈ ತರದ ಘಟನೆಗಳು ನಿರಂತರವಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಹಿಂದೂಗಳ ಮೇಲೆ ಹಲ್ಲೆ, ಗಣೇಶನ ಹಬ್ಬದಲ್ಲಿ ಹಲ್ಲೆ, ಹನುಮ ಜಯಂತಿಯ ಮೇಲೆ ಹಲ್ಲೆ, ಈಗ ಗೋವುಗಳ ಮೇಲೆ ಅವರ ಕೆಚ್ಚಲನ್ನ ಕತ್ತರಿಸುವಂತ ಹೀನ ಕೆಲಸವನ್ನ ಏನು ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಸರ್ಕಾರ ಇದನ್ನ ಲಘುವಾಗಿ ತಗೊಂಡಿದೆ, ಬಹಳ ಲಘುವಾಗಿ ತಗೊಂಡಿದೆ. ಮತ್ತೆ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಇದು ಒಬ್ಬನಿಂದ ನಡೆದಿರೋ ಕೃತ್ಯ ಅಲ್ಲ. ಇದರಿಂದ ದೊಡ್ಡ ಗ್ಯಾಂಗೇ ಇದೆ. ಯಾಕೆಂದ್ರೆ ಅಲ್ಲಿ ಇರುವಂತಹ ಆಸ್ಪತ್ರೆಯನ್ನು ಉಳಿಸಬೇಕು ಅಂತೇಳಿ ದೊಡ್ಡ ಹೋರಾಟ ನಡೆದಿತ್ತು. ಸಾವಿರಾರು ಜನ ಹೋರಾಟದಲ್ಲಿ ಭಾಗಿಸಿದ್ರು. 1 ವಾರಗಳ ಕಾಲ ಹೋರಾಟ ನಡೆದಿತ್ತು. ಸುಮಾರು ನನಗೆ ತಿಳಿದಿರೋ ಪ್ರಕಾರ ಒಂದು 500 ಕೋಟಿಗೆ ಬೆಲೆ ಬಾಳುವಂತ ಆಸ್ತಿ ಅದು. ಆ ಆಸ್ತಿಯನ್ನ ಲೂಟಿ ಮಾಡೋಕ್ಕೋಸ್ಕರ, ಆಸ್ತಿಯನ್ನ ಒಡೆಯೋಕ್ಕೋಸ್ಕರ, ಆಸ್ತಿಯನ್ನ ಒಕ್ಬೋರ್ಡ್ಗೆ ಅಂತೇಳಿ ಸರ್ಕಾರ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಾಂಗ್ರೆಸ್ ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ ಮಾಡಿ ಅದನ್ನ ಒಕ್ಬೋರ್ಡ್ಗೆ ಕೊಟ್ಬಿಟ್ಟಿದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡದಂತ ಅಲ್ಲಿನ ಕರ್ಣ ಅನ್ನೋ ಒಬ್ಬ ಕಾರ್ಯಕರ್ತ ಅವ್ರ ಮನೆ ಹಸುಗಳನ್ನ ಇವತ್ತು ಕತ್ತರಿಸಾಕಿರುವಂಥದ್ದು, ನೇರವಾಗಿ ಇದು ಲಿಂಕ್ ಇರೋವಂಥದ್ದು. ಅದನ್ನ ಬಿಟ್ಟು ಜಮೀರ್ ಅಹಮದ್ ಹೋಗಿ ನಾನು ಹಸು ಕೊಡಿಸ್ಬಿಡ್ತೀನಿ ಅಂದ್ರೆ ಏನು ಉಪಯೋಗ ಆಗಲ್ಲ. ನಾನು ನೆನ್ನೆನೇ ಕರ್ಣ ಅವ್ರಿಗೆ ಕೇಳಿದೆ, ಯಾರು ನೊಂದಿದ್ದಾರೆ ಮತ್ತು ಹಸುವಿನ ಮಾಲೀಕ ಇದೆ ಅಂತ ಕೇಳಿದೆ. ನಾನು 1 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೀನಿ ಅಂದಾಗ, ಅಣ್ಣ ನನಗೆ ಪರಿಹಾರಕ್ಕಿಂತ ಮುಖ್ಯವಾಗಿ ನನಗೆ ನ್ಯಾಯ ಸಿಗಬೇಕು ಅನ್ನೋ ಮಾತನ್ನ ಹೇಳಿದ್ದಾನೆ. ಹಸು ಕೊಡಿಸೋದ್ರಿಂದ ನ್ಯಾಯ ಸಿಗಲ್ಲ, ಹಸುನ ನಾವೇ ಕೊಡಿಸ್ತೀರಿ. ಅಷ್ಟು ಏನು ದರಿದ್ರ ಅಲ್ಲ ಈ ಸಮಾಜ. ಆದರೆ ಇಲ್ಲಿ ಅವನ್ನ ಏಕಾಏಕಿ ತಗೊಂಡೋಗಿ ಅವನ್ನ ಜೈಲಿಗೆ ಬಿಟ್ಟಿರೋದು ನೋಡಿದ್ರೆ ನೀವು ಏನು ಹಂಗಾರೆ ಎನ್ಕ್ವೈರಿ ಏನು ಮಾಡ್ತಾ ಇದ್ದೀರಾ? ಅಂದ್ರೆ ಕಾಂಗ್ರೆಸ್ ಅವರು ಈ ಮುಸ್ಲಿಮಾನ್ ಓಲೈಕೆಯನ್ನ ಬಿಡೋವರೆಗೂ ನಮ್ಮ ರಾಜ್ಯಕ್ಕೆ ನೆಮ್ಮದಿ ಶಾಂತಿ ಸಾಧ್ಯನೇ ಇಲ್ಲ. ಆದ್ರಿಂದ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ, ಇದರಿಂದ ಯಾರಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಾಮೂಹಿಕ ಮದುವೆಗೆ ಹೋಗಿದ್ದಾರೆ. ಸಾಮೂಹಿಕ ಮದುವೆಗೆ ಹೋಗಿ ಅಲ್ಲಿ ಹಿಂದೂಗಳ ಸಾಮೂಹಿಕ ಮದುವೆ, ಅದು ಹಿಂದೂಗಳದು ಸಾಮೂಹಿಕ. ಅಲ್ಲಿ ಹೋಗಿ ಹೇಳಿದ್ದಾರೆ, ಬುದ್ಧವಾದ ಹೇಳಿದ್ದಾರೆ ಎಲ್ಲರಿಗೂ, ಹಿಂದೂಗಳಿಗೆಲ್ಲ, ನೀವು 2 ಮಕ್ಕಳು ಮಾಡಿ, 2 ಮಕ್ಕಳ ಮೇಲೆ ಮಾಡಕ್ ಹೋಗ್ಬೇಡಿ, ನಿಮ್ಮ ಕೈಲಿ ಸಾಕಾಗಲ್ಲ, ಮದುವೆ ಮಾಡಕ್ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಬುದ್ಧವಾದವನ್ನ ಮುಖ್ಯಮಂತ್ರಿ ಇರುತ್ತೆ. ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಇದನ್ನೇ ಹೋಗಿ ನೀವು ಆ ಸಾಬ್ರ ಹತ್ರ ಹೋಗಿ, ಆ ಮುಸಲ್ಮಾನರ ಹತ್ರ ಹೋಗಿ ಅವ್ರಿಗೂ ಹೇಳ್ಬೇಕಲ್ಲ, ನಿಮ್ಗೆ 1 ಮಕ್ಕಳು ಸಾಕು, ನೀವು ಬಡತನದಲ್ಲಿದ್ದೀರಾ, ಓದ್ಸಕ್ಕಾಗಲ್ಲ, ಮದುವೆ ಮಾಡೋಕ್ಕಾಗಲ್ಲ, ಯಾಕೆ ಹೇಳಲ್ಲ?
ಅಂದರೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಬೇಕು, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋ ಕುತಂತ್ರವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇಟ್ಕೊಂಡು ನೀವು ಹಿಂದೂಗಳಿಗೆ ಹಿತವಚನ ಹೇಳ್ತೀರಾ? ಒಂದು ಧರ್ಮಕ್ಕೆ ಒಂದು ಕೀಳಾಗಿ, ಒಂದು ಧರ್ಮಕ್ಕೆ ಸುಣ್ಣ, ಒಂದು ಧರ್ಮಕ್ಕೆ ಬೆಣ್ಣೆ